ಒಮ್ಮೆ ಗೌತಮ ಬುದ್ಧರು ಒಂದು ಮರದ ಕೆಳಗೆ ತಮ್ಮ ಶಿಷ್ಯರೊಂದಿಗೆ ಸಂವಾದ ನಡೆಸುತ್ತಿರುವಾಗ ಒಬ್ಬ ಶಿಷ್ಯ ಬುದ್ಧರಿಗೆ ಕೇಳಿದ, ಮಹಾತ್ಮರೇ, ನಮ್ಮ ಕೋಪವನ್ನು ನಮ್ಮ ವಶದಲ್ಲಿ ಹೇಗೆ ಇಟ್ಟುಕೊಳ್ಳೋದು? ಶಿಷ್ಯನ ಪ್ರಶ್ನೆಗೆ ಬುದ್ಧರು ಹೇಳ್ತಾರೆ, ಕೋಪದ ಮೇಲಿನ ನಿಯಂತ್ರಣಕ್ಕೆ ನಾನು ನಿನಗೆ ಒಂದು ಕಥೆಯ ಮೂಲಕ ವಿವರಿಸುತ್ತೇನೆ. ಧ್ಯಾನದಿಂದ ಕೇಳು. ಈ ಕಥೆಯನ್ನು ಕೇಳಿದ ನಂತರ ನಿನ್ನ ಕೋಪವನ್ನು ನಿಯಂತ್ರಣದಲ್ಲಿಡಬಹುದು. ನಂತರ ಬುದ್ಧರು ಕತೆ ಪ್ರಾರಂಭಿಸುತ್ತಾ, ಒಂದೂರಲ್ಲಿ ಒಬ್ಬಳು ಜಗಳಗಂಟಿ ಮಹಿಳೆ ಇದ್ದಳು. ಅವಳು ಯಾವಾಗಲೂ ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಮಾಡಿಕೊಳ್ಳೋದು, ಬಾಯಿಗೆ ಬಂದಂತೆ ಮಾತನಾಡೋದು ಮಾಡುತ್ತಿದ್ದಳು. ಆದರೆ ಸ್ವಲ್ಪ ಸಮಯ ಆದಂತೆ ತನ್ನ ಕೋಪ ತಣಿದಾಗ ತಾನು ಮಾಡಿದ ಕೆಲಸವನ್ನು ನೆನೆದು ವಿಷಾದ ಪಡುತ್ತಿದ್ದಳು. ಅದರ ಪರಿಣಾಮ ಅವಳ ಪರಿವಾರದವರೂ ಸಹ ಅವಳ ಈ ತರಹದ ವ್ಯವಹಾರದಿಂದ ತೊಂದರೆ ಪಡುತ್ತಿದ್ದರು. ಅವರ ಮನೆಯಲ್ಲಿ ಯಾವಾಗಲೂ ಕಲಹ ಮತ್ತು ಅಶಾಂತಿಯ ವಾತಾವರಣ ಇರುತ್ತಿತ್ತು. ಅವಳ ಸಿಡುಕು ಸ್ವಭಾವದಿಂದ ಅವಳನ್ನು ನೆರೆಹೊರೆಯ ಮನೆಯವರೂ ಕೂಡ ಇಷ್ಟಪಡುತ್ತಿರಲಿಲ್ಲ. ಈ ವಿಷಯ ಅವಳಿಗೂ ಗೊತ್ತಿತ್ತು. ತನ್ನ ಸಿಡುಕು ಸ್ವಭಾವದ ಕಾರಣ ನನ್ನನ್ನು ಯಾರೂ ಮಾತನಾಡಿಸುವುದಿಲ್ಲ ಅನ್ನೋದು. ಎಷ್ಟೇ ಪ್ರಯತ್ನ ಮಾಡಿದರೂ ತನ್ನ ಕೋಪದ ಮೇಲೆ ಅವಳಿಗೆ ನಿಯಂತ್ರಣ ಇಡಲು ಆಗುತ್ತಿರಲಿಲ್ಲ. ಒಂದಿನ ಅವಳ ಮನೆಯ ಬಾಗಿಲಿಗೆ ಒಬ್ಬ ಬೌದ್ಧ ಭಿಕ್ಷು ಬಂದಿದ್ದ. ಬೌದ್ಧ ಸನ್ಯಾಸಿಗೆ ಭಿಕ್ಷೆ ನೀಡಿ ಬಹಳ ವಿನಯದಿಂದ ಭಿಕ್ಷುವಿಗೆ ತನ್ನ ಸಮಸ್ಯೆಯನ್ನು ಹೇಳಿದಳು. ಮಹಾತ್ಮರೇ, ನನಗೆ ಬಹಳ ಬೇಗ ಕೋಪ ಬರುತ್ತದೆ. ನಾನು ಎಷ್ಟೇ ಪ್ರಯತ್ನಿಸಿದರೂ ನನ್ನ ಕೋಪದ ಮೇಲೆ ನಿಯಂತ್ರಣ ಇಡಲಾಗುತ್ತಿಲ್ಲ. ದಯಮಾಡಿ ನನಗೆ ಏನಾದರೂ ಒಂದು ಉಪಾಯ ಹೇಳಿ. ನನ್ನ ಕೋಪವನ್ನು ತಡೆಯಲು ಏನು ಮಾಡಬೇಕು? ಆ ಭಿಕ್ಷು ಮಹಿಳೆಯ ಮಾತನ್ನು ಧ್ಯಾನದಿಂದ ಕೇಳಿದರು. ನಂತರ ತಮ್ಮ ಜೋಳಿಗೆಯಿಂದ ಒಂದು ಬಾಟಲಿಯನ್ನು ಹೊರತೆಗೆದು ಆ ಮಹಿಳೆಗೆ ಕೊಡುತ್ತಾ ಹೇಳುತ್ತಾರೆ, ನೋಡಮ್ಮ, ನನ್ನ ಮಾತನ್ನು ಗಮನ ಇಟ್ಟು ಕೇಳು. ಇದರಲ್ಲಿ ನಿನ್ನ ಕೋಪ ಶಮನ ಮಾಡಲು ಒಂದು ಅದ್ಭುತವಾದ ಔಷಧಿ ಇದೆ. ಈಗಿನಿಂದ ನಿನಗೆ ಯಾವಾಗಲಾದರೂ ಕೋಪ ಬರುತ್ತಿದೆ ಅನಿಸಿದರೆ, ಯಾರಿಗಾದರೂ ಬೈಯಲು ಅನಿಸಿದರೆ, ಕೂಡಲೇ ಈ ಬಾಟಲಿಯಿಂದ 4 ಹನಿ ಔಷಧಿಯನ್ನು ನಿನ್ನ ನಾಲಿಗೆಯ ಮೇಲೆ ಹಾಕಿಕೊಂಡು ಕನಿಷ್ಠ ಪಕ್ಷ 10 ನಿಮಿಷವಾದರೂ ನಿನ್ನ ಬಾಯಿಯನ್ನು ಮುಚ್ಚಿಡು. ಆದರೆ ನೆನಪಿರಲಿ, 10 ನಿಮಿಷದ ಮೊದಲು ಬಾಯಿ ತೆರೆದರೆ ಈ ಔಷಧಿಯ ಪ್ರಭಾವ ಏನೂ ಇರುವುದಿಲ್ಲ, ಮುಂದೆ ಯಾವುದೇ ಫಲಿತಾಂಶ ಕೊಡುವುದಿಲ್ಲ ಎಂದು ಅಷ್ಟು ಹೇಳಿ ಭಿಕ್ಷು ಅಲ್ಲಿಂದ ಹೊರಟು ಹೋದರು. ಅಂದಿನಿಂದ ಆ ಮಹಿಳೆ ಭಿಕ್ಷು ಹೇಳಿದ ಹಾಗೆ ಔಷಧಿಯ ಪ್ರಯೋಗ ಮಾಡಲು ಪ್ರಾರಂಭಿಸಿದಳು. ಅವಳಿಗೆ ಕೋಪ ಬರುತ್ತಿದೆ ಅನಿಸಿದರೆ ಕೂಡಲೇ ಆ ಔಷಧಿಯ 4 ಹನಿಯನ್ನು ತನ್ನ ನಾಲಿಗೆಯ ಮೇಲೆ ಹಾಕಿಕೊಂಡು ಕನಿಷ್ಠ ಪಕ್ಷ 10 ನಿಮಿಷ ಬಾಯಿ ಮುಚ್ಚಿಕೊಂಡು ಇದ್ದು ನಂತರ ನುಂಗಿಬಿಡುತ್ತಿದ್ದಳು. ಈ ಥರ 15 ದಿನಗಳವರೆಗೂ ಮಾಡಿದ ನಂತರ ಕೋಪ ಮಾಡಿಕೊಳ್ಳುವ ಸ್ವಭಾವವೂ ಬಿಟ್ಟು ಹೋಯಿತು. 1 ತಿಂಗಳು ಆದ ಮೇಲೆ ಆ ಬೌದ್ಧ ಸನ್ಯಾಸಿಯು ಅವಳ ಮನೆಗೆ ಮತ್ತೆ ಭಿಕ್ಷೆಗೆ ಬಂದಾಗ ಅವಳು ಓಡುತ್ತಾ ಬಂದು ಭಿಕ್ಷುವಿನ ಕಾಲನ್ನು ಹಿಡಿದು ಹೇಳುತ್ತಾಳೆ, ಮಹಾತ್ಮರೇ, ನೀವು ಕೊಟ್ಟ ಔಷಧಿಯಂತೂ ದೊಡ್ಡ ಪವಾಡವೇ ಮಾಡಿಬಿಟ್ಟಿತು. ನಿಮ್ಮ ಔಷಧಿಯ ಕಾರಣದಿಂದಾಗಿ ಈಗ ನನಗೆ ಮಾತಿಗೂ ಕೋಪ ಬರುತ್ತಿಲ್ಲ. ಈಗ ನನ್ನ ಮನೆ ಮತ್ತು ಪರಿವಾರದಲ್ಲಿ ಬಹಳ ಶಾಂತಿಯ ವಾತಾವರಣ ತುಂಬಿದೆ. ಈಗ ನಾನು ಬಹಳ ಆನಂದದಿಂದ ಇದ್ದೇನೆ. ಭಿಕ್ಷುವು ಮಹಿಳೆಯ ಮಾತುಗಳನ್ನು ಕೇಳಿ ಹೇಳುತ್ತಾರೆ, ತಾಯಿ, ಆ ಬಾಟಲಿಯಲ್ಲಿ ಅಂತಹ ಔಷಧಿ ಏನೂ ಇರಲಿಲ್ಲ. ಅದು ಕೇವಲ ನೀರಿನಿಂದ ತುಂಬಿತ್ತು. ನೀನು ನಿನ್ನ ಕೋಪದ ಮೇಲೆ ಮಾಡಿದ ನಿಯಂತ್ರಣಕ್ಕೆ ನಾನು ಕೊಟ್ಟ ಔಷಧಿ ಕಾರಣ ಅಲ್ಲ, ಬದಲಾಗಿ ಸುಮ್ಮನಿರೋದರಿಂದ ಮಾಡಿದ್ದೀಯಾ. ಇಷ್ಟು ಕತೆ ಹೇಳಿ ಗೌತಮ ಬುದ್ಧರು ಸ್ವಲ್ಪ ಹೊತ್ತು ಮೌನವಾಗಿದ್ದು ಮುಂದೆ ಹೇಳುತ್ತಾರೆ, ಕೋಪದ ಮೇಲೆ ನಿಯಂತ್ರಣವನ್ನು ಕೇವಲ ಸ್ವಲ್ಪ ಸಮಯ ಮೌನವಾಗಿದ್ದು ಮಾಡಬಹುದು. ಯಾಕೆಂದರೆ ಕೋಪದಲ್ಲಿ ಮನುಷ್ಯ ಅಪಶಬ್ದಗಳನ್ನು ಆಡುತ್ತಾನೆ, ಹೊಸ ಹೊಸ ಜಗಳಗಳನ್ನು ತಂದೊಡ್ಡುತ್ತಾನೆ. ಅದಕ್ಕಾಗಿಯೇ ಕ್ರೋಧದಲ್ಲಿ ಮೌನಧಾರಣೆಯೇ ಕ್ರೋಧವನ್ನು ವಶದಲ್ಲಿಡುವ ಒಂದೇ ಒಂದು ಮಾರ್ಗ. ಗೆಳೆಯರೇ, ನಾವು ಕೂಡ ನಮ್ಮ ಜೀವನದಲ್ಲಿ ಎಷ್ಟೋ ಚಿಕ್ಕ ಪುಟ್ಟ ವಿಷಯಕ್ಕೂ ಕೋಪಗೊಳ್ಳುತ್ತೇವೆ. ನಮ್ಮ ಮೇಲಿನ ನಿಯಂತ್ರಣವನ್ನೇ ಕಳೆದುಕೊಳ್ಳುತ್ತೇವೆ. ನಾನು ಹೀಗೆ ಕೋಪ ಮಾಡಿಕೊಳ್ಳಬಾರದಿತ್ತು ಅಂತ ವಿಷಾದ ಪಡುತ್ತೇವೆ. ಯಾವ ಮನುಷ್ಯ ಕೋಪದಲ್ಲಿರುತ್ತಾನೋ ಅವನ ಮೆದುಳು ಕೆಲಸ ಮಾಡೋದನ್ನೇ ನಿಲ್ಲಿಸಿಬಿಡುತ್ತದೆ. ಕೇವಲ ಅವನ ಬಾಯಿ ಮಾತನಾಡುತ್ತದೆ. ಎಷ್ಟೋ ಬಾರಿ ಅಂತಹ ಸಂದರ್ಭದಲ್ಲಿ ಮನುಷ್ಯ ಆಡಿದ ಮಾತಿನಿಂದಾಗಿ ಜೀವನದ ಪರ್ಯಂತ ಪಶ್ಚಾತ್ತಾಪ ಪಡುತ್ತಾನೆ. ಎಷ್ಟೋ ಸಾರಿ ಕೋಪದ ಕೆಲವು ಗಳಿಗೆಯಲ್ಲಿ ಮಾತಿನಿಂದ ಮೆಂಟಲ್ ವೈಲೆನ್ಸ್ ಮತ್ತು ಫಿಸಿಕಲ್ ವೈಲೆನ್ಸ್ ಕೂಡ ಮಾಡ್ತಾನೆ. ಕೆಲವೇ ಕ್ಷಣದ ಕೋಪದ ಕಾರಣ ಅದರ ಪ್ರತಿಫಲವಾಗಿ ಜೀವನ ಪರ್ಯಂತ ಅನುಭವಿಸಬೇಕಾಗುತ್ತದೆ. ಒಂದು ವೇಳೆ ಕೋಪದ ಆ ಕ್ಷಣಗಳಲ್ಲಿ ಶಾಂತವಾಗಿದ್ದರೆ ನಮ್ಮ ಜೀವನದ ಬಹಳಷ್ಟು ಜಗಳಗಳನ್ನು ಮತ್ತು ಪ್ರಾಬ್ಲಮ್ಗಳನ್ನು ಪ್ರಾರಂಭವಾಗುವ ಮೊದಲೇ ತಡೆಯಬಹುದು. ಅದಕ್ಕಾಗಿಯೇ ಮುಂದಿನ ಸಾರಿ ಕೋಪ ಬಂದಾಗ ಬುದ್ಧಿಯನ್ನು ಶಾಂತವಾಗಿಡುತ್ತಾ ಆ ಔಷಧಿಯ ಕೆಲ ಹನಿಗಳ ಬಾಯಲ್ಲಿ ಹಾಕಿಕೊಳ್ಳಿ. ಸ್ವಲ್ಪ ಸಮಯದವರೆಗೂ ಬಾಯಿ ಮುಚ್ಚಿಕೊಳ್ಳಿ. ಹೀಗೆಯೇ ಮುಂಬರುವ ಹಲವಾರು ಸಮಸ್ಯೆಗಳಿಂದ ಬಚಾವಾಗುತ್ತೀರಾ.
ಗೆಳೆಯರೇ, ಈ ಕತೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿ. ಮತ್ತಷ್ಟು ಕತೆಗಳಿಗಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಧನ್ಯವಾದಗಳು.